ಸೊ ಜೈಸಲ್ಮೇರ್ ಒಳಗೆ ಇವತ್ತಿನ ಈ ವಿಡಿಯೋ ಏನೈತಿ ಗೋಮಾತೆಯಿಂದ ನಾವು ಶುರು ಮಾಡೋಣ. ವಿಡಿಯೋ ನೋಡ್ತಾ ಇರೋ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟಾಗಿ ನಾ ಈಗಾಗಲೇ ನಿಮ್ಗೆ ಜೈಸಲ್ಮೇರ್ ಒಳಗಡೆ ಇರುವಂಥ ಒಂದು ಮೇನ್ ಪೋರ್ಟ್ನ ನಿಮ್ಗೆ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಜೈಸಲ್ಮೇರ್ ಒಳಗಡೆ ಇರುವಂಥ ಪಟುವಂಕಿ ಹವೇಲಿ 19ನೇ ಶತಮಾನದೊಳಗೆ ಅವರು ಯಾವೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಿದ್ರಂತ ಇವಾಗ ಅರಮನೆ ಒಳಗೆ ಹೋಗಿ ಅದನ್ನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಅಕಸ್ಮಾತ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. 1805 ಗುಮನ್ ಚಂದ್ ಪಟ್ವಾ ಎಂಬ ಶ್ರೀಮಂತ ವ್ಯಾಪಾರಿ ಈ ಹವೇಲಿನ ನಿರ್ಮಾಣ ಮಾಡ್ತಾನೆ. ಈ ಜಾಗದಾಗ ಬರೀ ಒಂದು ಹವೇಲಿ ಮಾತ್ರ ಅಲ್ಲ, ಟೋಟಲ್ ಆಗಿ 5 ಹವೇಲಿ ನೋಡ್ಬೋದು. ಯಾವ ರೀತಿ ಅಂತಂದ್ರೆ ಈ ಗುಮನ್ ಚಂದ್ ಪಟ್ವಾ ಅನ್ನೋರು ಅವರ ಮಕ್ಕಳಿಗೋಸ್ಕರ 50 ವರ್ಷ ಟೈಮ್ ತಗೊಂಡು ಟೋಟಲ್ ಆಗಿ ಈ ಜಾಗದಾಗ 5 ಹವೇಲಿನ ನಿರ್ಮಾಣ ಮಾಡ್ತಾರೆ. ಆ 5 ಹವೇಲಿ ಒಳಗೆ ಇವಾಗ ಎಲ್ಲ ಮನೆಯೊಳಗೆ ಅವ್ರು ಬಳಸ್ತಾ ಇದ್ದಂಥ ವಸ್ತುಗಳನ್ನ ತಗೊಂಡು ಒಂದೇ ಮನೆಯೊಳಗೆ ಮ್ಯೂಸಿಯಂ ರೀತಿ ಮಾಡ್ಯಾರ. ಪಟ್ವಾ ಅಂತಂದ್ರೆ ಚಿನ್ನ ಮತ್ತು ಬೆಳ್ಳಿ ದಾರಗಳಿಂದ ಕಸೂತಿ ಮಾಡುವ ವ್ಯಾಪಾರಿಗಳಂತ ಅರ್ಥ. ಇನ್ನು ಅಮೂಲ್ಯವಾದಂಥ ಲೋಹಗಳ ವ್ಯಾಪಾರದಲ್ಲಿ ಇಲ್ಲಿರುವಂಥ ವ್ಯಾಪಾರಿಗಳು ಸಿಕ್ಕಾಪಟ್ಟೆ ಆವಾಗಿನ ಟೈಮ್ ಒಳಗೆ ಹೆಸರು ಮಾಡಿದ್ರಂತ. ಹಾಗಾಗಿ ಈ ಜೈಸಲ್ಮೇರ್ ಒಳಗೆ ಈ ಪಟುವಂಕಿ ಹವೇಲಿ ಆಗಿರ್ಬೋದು ಅಥವಾ ಇಲ್ಲಿರುವಂಥ ಸುತ್ತಮುತ್ತ ಹವೇಲಿಗಳಿಗಾಗಿ ಇಲ್ಲಿರುವಂಥ ವ್ಯಾಪಾರಿಗಳು ಆವಾಗಿನ ಟೈಮ್ದಾಗ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಪಡ್ಕೊಂಡಿದ್ರಂತ. ಮತ್ತು ನೀವು ವಿತೌಟ್ ಟಿಕೆಟ ಈ ಹವೇಲಿ ಸುತ್ತಮುತ್ತ ತಿರುಗಾಡ್ಬೋದು. ಇಲ್ಲಿ ಮನೆಗೆ ಸಿಕ್ಕಾಪಟ್ಟೆ ಬಾಲ್ಕನಿಗಳು ಎಲ್ಲ ಅದಾವು. ಒಟ್ಟಿನಲ್ಲಿ ಈ ರಸ್ತೆ ಒಳಗೆ ಪೂರ್ತಿ ಆವಾಗಿನ ಟೈಮ್ದಾಗ ವ್ಯಾಪಾರ ಎಲ್ಲ ನಡೀತಾ ಇತ್ತು. ಹೊರಗಿನ ದೇಶದಿಂದ ಸಿಕ್ಕಾಪಟ್ಟೆ ರಾಜರೆಲ್ಲ ಇಲ್ಲಿ ವಸ್ತುಗಳನ್ನೆಲ್ಲ ಖರೀದಿ ಮಾಡೋಕೆ ಬರ್ತಿದ್ರಂತ. ಒಂದು ರೀತಿ ಆವಾಗಿನ ಟೈಮ್ದಾಗ ಇಲ್ಲಿನ ವ್ಯಾಪಾರ ಕೇಂದ್ರ ಸಿಕ್ಕಾಪಟ್ಟೆ ಫೇಮಸ್ ಇತ್ತು. ಇವಾಗ ಇಲ್ಲಿ ಕೂಡ ಟಿಕೆಟ್ ಐತಿ. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬರ್ರಿ. ಇವಾಗ ಕಿತ್ನಾ ಟಿಕೆಟ್? 150. ಸೊ ಟಿಕೆಟ್ ತೊಗೊಂಡಿದ್ದಾಯ್ತು. ಇದರ ಟಿಕೆಟ್ 150 ರುಪೀಸ್. ಇವಾಗ ಮ್ಯಾಗ ಹೋಗ್ಬರ್ರಿ. ಇವಾಗ ಇನ್ನೊಂದು ನೆನಪಿಡ್ಕೋರಿ, ನಾ ಇವಾಗೆಲ್ಲ ಏನು ಹೇಳತ್ತೀನಿ, ಏನು ತೋರ್ಸತ್ತೀನಿ, ಇವೆಲ್ಲ ಸಿಕ್ಕಾಪಟ್ಟೆ ಹಳೆವು ಅಂತ ಹೇಳತ್ತಿಲ್ಲ. 19ನೇ ಶತಮಾನದಾಗ ಇಲ್ಲಿನ ವ್ಯಾಪಾರಿಗಳು ಆ ವ್ಯಾಪಾರದ ಒಂದು ಕುಟುಂಬದ ಮನೆ ಇದು. ಆ ಮನ್ಯಾಗ ಅವಾಗಿನ ಟೈಮ್ದಾಗ ಅವರೆಲ್ಲ ಬಳಸ್ತಾ ಇದ್ದಂಥ ವಸ್ತುಗಳನ್ನೇ ನಾನು ಇವಾಗ ನಿಮಗೆ ತೋರ್ಸತ್ತೀನಿ. ಆಲ್ಮೋಸ್ಟ್ ಜೈಸಲ್ಮೇರ್ ಫೋರ್ಟಿಗೆ ಯಾರೆಲ್ಲ ಬರ್ತಾರೆ, ಸೊ ಈ ಪಟುವಂಕಿ ಹವೇಲಿ ಈ ಪ್ಲೇಸಿಗೂ ಬರ್ತಾರೆ. ಯಾಕಂದರೆ ಇಲ್ಲಿ ನೋಡಬೇಕಾಗಿರೋ ಸಿಕ್ಕಾಪಟ್ಟೆ ಸ್ಪಾಟ್ ಎಲ್ಲ ಅದಾವ. ಅದು ಯಾವ್ಯಾವ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವಾಗ ಪಟ್ವಾಂಕಿ ಹವೇಲಿ ಒಳಗೆ ಬರ್ತಿದ್ದಂಗೆ ನೀವು ಈ ಕೋಣೆಯ ಗೋಡೆಯ ಮೇಲೆ ಸುಂದರವಾದ ಗಾಜಿನ ಚೂರುಗಳು ಮತ್ತು ಡಿಸೈನ್ ಎಲ್ಲವೂ ಕೂಡ ನೋಡಬಹುದು. ಒಂದು ಜಾಗದಲ್ಲಿ ದೀಪ ಹಚ್ಚಿದ್ರೆ ಅದರ ಬೆಳಕು ಈ ಗಾಜಿನ ಮೂಲಕ ಕೋಣೆ ಪೂರ್ತಿ ಬೆಳಕು ಬೆಳಗ್ತಾ ಇತ್ತಂತ. ಹಾಗೆ ಈ ಗೋಡೆಯ ಒಳಗೆ ಹಲವಾರು ಸೀಕ್ರೆಟ್ ಲಾಕರ್ ಕೂಡ ಅದಾವು. ಅದರಲ್ಲಿ ಹಣ, ಬೆಳ್ಳಿ, ಬಂಗಾರ ಹೀಗೆ ಅಮೂಲ್ಯವಾದ ವಸ್ತುಗಳನ್ನು ಇಡ್ತಾ ಇದ್ರು. ಅಕಸ್ಮಾತ್ ಇಲ್ಲಿ ಕಳ್ಳರು ಬಂದರೂ ಸಹ ಈ ಗೋಡೆಗಳನ್ನು ನೋಡಿದಾಗ ಇದರಲ್ಲಿ ಸೀಕ್ರೆಟ್ ಲಾಕರ್ ಇದೆ ಅನ್ನೋ ವಿಷಯ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಈ ರೀತಿ ಆವಾಗ ಉಪಾಯ ಮಾಡ್ತಾ ಇದ್ರು. ಇಲ್ಲಿರುವ ಈ ಮಂದಿರಕ್ಕೆ ಟ್ರಾವೆಲಿಂಗ್ ಟೆಂಪಲ್ ಅಂತ ಕರೀತಾರೆ. ಆವಾಗ ಇಲ್ಲಿಯ ಜನರು ವ್ಯಾಪಾರಕ್ಕೆ ದೂರದ ಊರಿಗೆ ಹೋದಾಗ ದಾರಿಲಿ ಯಾವುದೇ ಮಂದಿರ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಎಲ್ಲ ದೇವರುಗಳನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ರಂತ. ದಿನಾಲು ಬೆಳಗ್ಗೆ ಇದಕ್ಕೆ ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಇನ್ನು ಇಲ್ಲಿಂದ ನೀವು ಒಳಗಡೆ ಬರ್ತಿದ್ದಂಗ ಆವಾಗಿನ ವ್ಯಾಪಾರಿಗಳು ಬಳಕೆ ಮಾಡ್ತಾ ಇದ್ದಂಥ ನಾಣ್ಯಗಳು ಈ ಜಾಗದಲ್ಲಿ ಇಟ್ಟಾರ. 1 ಪೈಸೆ, 2 ಪೈಸೆ ಈ ರೀತಿ ಹಲವಾರು ನಾಣ್ಯಗಳು ಈ ಜಾಗದಾಗ ಅದಾವು. 73 ರೂಪಾಯಿಗೆ 8 ಗ್ರಾಮ್ ಚಿನ್ನ ಬರ್ತಾ ಇತ್ತಂತ ಆವಾಗ. ಆದ್ರೆ ಆವಾಗ ಅದೇ 73 ರೂಪಾಯಿ ಅವರಿಗೆ ತುಂಬಾನೇ ದೊಡ್ಡದು ಅಲ್ವಾ. ಇನ್ನು ಇವುಗಳನ್ನು ಮಸಾಲೆ, ಔಷಧಿ, ಬೀಜಗಳನ್ನು ಕಟ್ ಮಾಡಕ ಬಳಕೆ ಮಾಡ್ತಾ ಇದ್ರು. ಹಲವಾರು ರೀತಿಯ ಆಕಾರದಲ್ಲಿ ಅದಾವು, ನೋಡ್ಬೋದು ನೀವು. ಇನ್ನು ಮರುಭೂಮಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಜೋರಾದ ಗಾಳಿಗೆ ಕಣ್ಣಲ್ಲಿ ಮಣ್ಣು ಬೀಳಬಾರ್ದು, ತುಂಬ ಸಮಸ್ಯೆ ಆಗಬಾರ್ದು ಅಂತ ಈ ರೀತಿ ವಿಭಿನ್ನವಾದ ಕೂಲಿಂಗ್ ಗ್ಲಾಸ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಹಾಗೆ ಇಲ್ಲಿಯ ಸೇವಕರು ಶ್ರೀಮಂತ ವ್ಯಾಪಾರಿಗಳಿಗೆ ಈ ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಇದ್ರು. ಇನ್ನು ಈ ಕೋಣೆಯ ಒಳಗೆ ಬರ್ತಿದ್ದ ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ಜಾಗದಲ್ಲಿ ಶ್ರೀಮಂತ ವ್ಯಾಪಾರಿಗಳು ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರಂತ. ಯಾವುದಾದ್ರೂ ವ್ಯಾಪಾರದ ಡೀಲ್ ಸಕ್ಸಸ್ ಆದ್ರ ಇಲ್ಲಿ ಇಟ್ಟಿರುವ ಈ ವಸ್ತುಗಳಿಂದ ನಶೆ ಮಾಡ್ತಾ ಇದ್ರಂತವರು. ಮದ್ಯಪಾನ, ಗಾಂಜಾ ಅದಕ್ಕೆ ಇದನ್ನೆಲ್ಲ ಬಳಕೆ ಮಾಡ್ತಾ ಇದ್ರು. ಹಾಗೆ ಮಾರವಾಡಿ ವ್ಯಾಪಾರಿಗಳು ಯಾವತ್ತೂ ಕೂಡ ಈ ರೀತಿ ಸಂದಕಗಳನ್ನು ಖಾಲಿ ಇಡ್ತಾ ಇರಲಿಲ್ಲ. ಅದರಲ್ಲಿ ಯಾವುದಾದ್ರೂ ಬಾಳಿಕೆ ಬರುವ ವಸ್ತುಗಳನ್ನು ಇಡ್ತಾ ಇದ್ರು. ಈ ದೊಡ್ಡ ಸಂದಕದಲ್ಲಿ ನಶೆಗೆ ಬೇಕಾದ ಎಲ್ಲ ಮಾದಕ ವಸ್ತುಗಳನ್ನು ಇಡ್ತಾ ಇದ್ರು. ಇದಕ್ಕೆ 40% ಟ್ಯಾಕ್ಸ್ ಕೂಡ ಕಟ್ತಾ ಇದ್ರಂತ. ಯಾಕಂದ್ರೆ ಆವಾಗ ಇದೆಲ್ಲ ಲೀಗಲ್ ಬಿಸ್ನೆಸ್ ಆಗಿತ್ತು. ಇಲ್ಲಿ ಆವಾಗಿನ ಪಂಕ ಮತ್ತು ಸೂಟ್ಕೇಸ್ ಲೆಕ್ಕಪತ್ರದ ಬುಕ್ಸ್ಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಕಾಗದದ ಮೇಲೆ ಅಕ್ಷರಗಳನ್ನು ಟೈಪ್ ಮಾಡಲು ಟೈಪ್ ರೈಟರನ್ನು ಬಳಕೆ ಮಾಡ್ತಾ ಇದ್ರು.
ಕೈಯಿಂದ ಚಿತ್ರ ಬಿಡಿಸಿ ರೆಡಿ ಮಾಡಿರೋ ದೇವರ ಫೋಟೋಗಳು ಕೂಡ ಈ ಜಾಗದಾಗದವು. ಹಾಗೆ ವ್ಯಾಪಾರದ ಲೆಕ್ಕಪತ್ರದ ಪುಸ್ತಕಗಳನ್ನು ಈ ತಿಜೋರಿ ಒಳಗೆ ಇಡ್ತಾ ಇದ್ರಂತ. ಇನ್ನು ಈ ಚಿಕ್ಕ ಕೋಣೆ ಒಳಗ ಜ್ಯುವೆಲರಿಯ ಎಲ್ಲ ಕೆಲಸ ಕೂಡ ಇಲ್ಲೇ ಆಗ್ತಾ ಇತ್ತು. ಈ ತಕ್ಕಡಿ ಒಳಗ ಚಿನ್ನ ಬೆಳ್ಳಿಯ ತೂಕ ಮಾಡ್ತಾ ಇದ್ರು. ಹಿಂದೆ ಇರುವ ಈ ಲಾಕರ್ ಒಳಗ ಚಿನ್ನ, ಬೆಳ್ಳಿ, ಬಂಗಾರ ಅಥವಾ ಡೈಮಂಡ್ ಆಗಿರ್ಬೋದು ಎಲ್ಲ ರೀತಿಯ ಅಮೂಲ್ಯ ವಸ್ತುಗಳನ್ನು ಈ ಸಣ್ಣ ಲಾಕರ್ ಒಳಗಡೆ ಇಡ್ತಾ ಇದ್ರಂತ. ಇನ್ನು ಈ ಕೋಣೆ ಒಳಗೆ ಇಲ್ಲಿರುವ ಈ ಗಡಿಯಾರ ಯಾವುದೇ ಇಲೆಕ್ಟ್ರಿಕ್ ಇಂದ ಅಲ್ಲ, ಒಂದು ಸಣ್ಣ ಕೀ ಕೊಟ್ಟರೆ ಸಾಕು ಅದರಿಂದ ಕೆಲಸ ಮಾಡ್ತಾ ಇತ್ತಂತ. ಇಲ್ಲಿಯ ವ್ಯಾಪಾರಿಗಳು ಯುರೋಪಿಂದ ಸುಮಾರು ವಸ್ತುಗಳನ್ನು ತರಿಸ್ಕೊಂಡಿದ್ದಾರೆ. ಇಲ್ಲಿ ಜೆರಾಕ್ಸ್ ಮೆಷಿನ್ ಕೂಡ ನೋಡ್ಬೋದು ನೀವು. ಇನ್ನು ಈ ಫ್ಯಾನ್ ಒಂದೇ ಸಾರಿ ಆನ್ ಮಾಡಿದ್ರ ಅದರ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ಎರಡು ಕಡೆ ಗಾಳಿ ಬರ್ತಾ ಇತ್ತಂತ. ಇವತ್ತಿಗೂ ಈ ರೀತಿ ಪಂಕನ ತಯಾರಿಸೋಕೆ ಯಾರಿಗೂ ಕೂಡ ಆಗಿಲ್ಲ ಅಂತ ಹೇಳ್ತಾರ. ಇನ್ನು ಮೇಲಿರುವ ಈ ಫ್ಯಾನಿನ ಪಂಕ ಎಲ್ಲವೂ ಕಟ್ಟಿಗೆಯಿಂದ ತಯಾರು ಮಾಡ್ಯಾರಂತ. ಹಾಗೆ ಟೇಬಲ್ ಮೇಲೆ ಇಟ್ಟಿರೋ ಈ ವಸ್ತು ಇದರ ಒಳಗೆ ತಂಬಾಕು ಹಾಕ್ತಾ ಇದ್ರಂತ. ಮೇಲಿರೋ ಒಂದು ಬಟನ್ ಒತ್ತಿದ್ರ ಅದು ಆವಾಗಲೇ ಓಪನ್ ಆಗ್ತಿತ್ತು. ಈ ರೀತಿ ಎಲ್ಲ ಸಿಸ್ಟಮ್ ಇತ್ತು ಅವಾಗ. ಇನ್ನು ಈ ಲ್ಯಾಂಪ್ ಒಳಗಿಂದ ಎರಡು ಸೈಡ್ ಬೆಳಕು ಬರ್ತಾ ಇತ್ತಂತ. ಆ ರೀತಿ ವಿಭಿನ್ನವಾದಂಥ ವಸ್ತುಗಳನ್ನು ಆವಾಗ ತಯಾರು ಮಾಡ್ತಾ ಇದ್ರು. ಇದು ಲೆಕ್ಕಪತ್ರ ಬರೆಯೋಕೆ ಬಳಸೋ ಪ್ಯಾಡ್ ಮತ್ತು ಪೆನ್ಸಿಲ್ ಕಟರ್. ಇದು ಆವಾಗಿನ ಕುರ್ಚಿ ಟೇಬಲ್ಗಳನ್ನು ಎಲ್ಲವನ್ನು ಕೂಡ ನಾವು ಈ ಕೋಣೆ ಒಳಗ ನೋಡಬಹುದು. ಇನ್ನು ಇಲ್ಲಿಯ ಮಹಿಳೆಯರು ಹಬ್ಬಗಳಿಗೆ ಅನುಸಾರವಾಗಿ ವಿಭಿನ್ನವಾದಂಥ ಸೀರೆಗಳನ್ನು ತೊಡ್ತಾ ಇದ್ರಂತ. ಯಾಕಂದ್ರೆ ಆ ಸೀರೆ ನೋಡಿದ್ರೇ ಎಲ್ಲರಿಗೂ ಅರ್ಥ ಆಗ್ತಿತ್ತು ಅವರು ಎಲ್ಲಿಗೆ ಹೋಗಿದ್ರು, ಎಲ್ಲಿಂದ ಬಂದರು, ಮನೇಲಿ ಯಾವ ಫಂಕ್ಷನ್ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ರಂತ. ಮಂದಿರಕ್ಕೆ ಹೋಗ್ಬೇಕಾದ್ರ ಈ ಸೀರೆ ಹಾಕೋತಿದ್ರು, ದೀಪಾವಳಿಗೆ ಈ ಪಿಂಕ್ ಸೀರೆ, ಮಳೆಗಾಲದಾಗ ಈ ಸೀರೆ, ಮನೆಯಲ್ಲಿ ಗಂಡು ಮಗು ಏನಾದರೂ ಜನಿಸಿದ್ರ ಅದಕ್ಕೆ ಈ ರೀತಿ ಹಳದಿ ಸೀರೆ, ಮದುವೆಗೆ ಈ ರೀತಿ ಇರೋ ಸೀರೆ ತೊಡ್ತಾ ಇದ್ರು. ಇನ್ನು ಮಾರ್ವಾಡಿ ಮದುವೆ ಒಳಗ ಗಂಡು ಹೆಣ್ಣಿನ ವೇಷಭೂಷಣ ಯಾವ ರೀತಿ ಇರ್ತಾ ಇತ್ತಂತ ನೋಡ್ರಿ. ಇದೇ ರೀತಿನೇ ವೇಷಭೂಷಣ ಹಾಕೊಂಡು ಅವರು ಮದುವೆ ಆಗ್ತಾ ಇದ್ರಂತ. ಹಾಗೆ ವಯಸ್ಸಾದವರಿಗೆ ವೆಸ್ಟರ್ನ್ ಕಮೋಡ್ ಕೂಡ ಇತ್ತು. ಬೆಳಗ್ಗೆ ವ್ಯಾಯಾಮಗೋಸ್ಕರ ಈ ರೀತಿ ಟಾರ್ಚ್ ಇರೋ ಸೈಕಲ್ ಕೂಡ ಬಳಕೆ ಮಾಡ್ತಾ ಇದ್ರು. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದನ್ನ ಈ ರೀತಿ ಫೋಲ್ಡ್ ಕೂಡ ಮಾಡಬಹುದು. ಇನ್ನು ಪಲ್ಲಕ್ಕಿ ಸೇವಕರು ಎತ್ಕೊಂಡು ಹೋಗ್ತಾ ಇದ್ರು. ಈ ರೀತಿ ಹಲವಾರು ವಸ್ತುಗಳನ್ನ ಈ ಜಾಗದೊಳಗ ನಾವು ನೋಡಬಹುದು. ಇನ್ನು ಈ ಜಾಗದಲ್ಲಿ ನೀವು ಎಲ್ಲ ರೀತಿಯ ಕೀಲಿ ಕೈಗಳನ್ನು ನೋಡಬಹುದು. ಒಂದೊಂದಕ್ಕೆ ಈ ರೀತಿಯ ಕೀಗಳು ಇರ್ತಾ ಇದ್ವಂತ. 3 ಕೀ ಹಾಕಿದ್ರೇನೆ ಅದು ಲಾಕ್ ಓಪನ್ ಆಗ್ತಾ ಇತ್ತು. ಇದನ್ನ ಮೇನ್ ಬಾಗಿಲಿಗೆ ಹಾಕ್ತಾ ಇದ್ರು. ಯಾರಾದರೂ ಕಳ್ಳರು ಬಂದರೂ ಸಹ ಈ ಲಾಕನ್ನ ಒಡೆಯೋಕೆ ತುಂಬಾನೇ ಕಷ್ಟ ಆಗ್ತಿತ್ತಂತ. ಇನ್ನು ಈ ಜಾಗದಾಗ ಏನು ನೋಡತ್ತೀರಿ, ಈ ರೀತಿ ದೊಡ್ಡ ದೊಡ್ಡ ಲಾಕ್ನ ತೂಕ 20ರಿಂದ 30 ಕಿಲೋ ಅದಾವಂತ. ಇದಕ್ಕೆ ಎರಡು ಸೈಡ್ ಒಂದೇ ಸಾರಿ ಕೀ ಹಾಕಿ ಎರಡನ್ನು ವಿರುದ್ಧ ದಿಕ್ಕಿಗೆ ತಿರುಗಿಸಿದ್ರೆ ಮಾತ್ರ ಈ ಲಾಕ್ ಓಪನ್ ಆಗ್ತಿತ್ತಂತ. ಈ ರೀತಿ ಹಲವಾರು ಸಣ್ಣ ಬಾಗಿಲು, ಕಿಟಕಿ, ಕಪಾಟು, ತಿಜೋರಿ, ಈ ರೀತಿ ಹಲವಾರು ಕೀಲಿ ಕೈಗಳನ್ನ ವಿಭಿನ್ನವಾದ ಆಕಾರದಲ್ಲಿ ಈ ಜಾಗದಾಗ ನಾವು ನೋಡಬಹುದು. ಇನ್ನು ಈ ಕೋಣೆಯ ಬೆಡ್ರೂಮ್ ಒಳಗ ಟೈಮ್ ಪಾಸ್ಗೋಸ್ಕರ ಇಲ್ಲಿ ಕೂತು ದಾಳಗಳಿಂದ ಆಟ ಆಡ್ತಿದ್ರು. ನ್ಯೂಸ್ ಎಲ್ಲ ಕೇಳಕ ಈ ರೀತಿ ಹಳೆಯ ರೇಡಿಯೋಗಳನ್ನ ಕೂಡ ಬಳಕೆ ಮಾಡ್ತಾ ಇದ್ರು. ಇವರಿಗೆ ಸಪರೇಟ್ ಲಾಕರ್ ಕೂಡ ಇದ್ವು. ಅದರೊಳಗ ಅಮೂಲ್ಯವಾದ ವಸ್ತುಗಳನ್ನ ಈ ಜಾಗದಾಗ ಇಡ್ತಾ ಇದ್ರು. ಹಾಡುಗಳನ್ನ ಕೇಳಕ ಈ ರೀತಿ ಟೇಪ್ ರೆಕಾರ್ಡ್ಗಳು ಕೂಡ ಬಳಕೆ ಮಾಡ್ತಾ ಇದ್ರು ಇವರು. ಹಾಗೆ ಇವರು ಮಕ್ಕಳಿಗೆ ಆಟ ಆಡೋಕೆ ಚಿಕ್ಕ ಸೈಕಲ್ ಕೂಡ ಐತಿ. ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡು ತಳ್ಕೊಂಡು ಹೋಗಾಕ ಯಾವ ರೀತಿ ವಿಭಿನ್ನವಾದಂತ ತೊಟ್ಟಿಲ ರೀತಿ ಈ ಜಾಗದಾಗ ಅದಾವು. ಹಾಗೆ ಕಟ್ಟಿಗೆಯಿಂದ ಮಾಡಿರುವಂತ ವಿಭಿನ್ನವಾದ ತೊಟ್ಟಿಲಗಳು ಕೂಡ ಅದಾವು. ಅದರೊಳಗ ಆವಾಗಿನ ಮಕ್ಕಳ ಬಟ್ಟೆ ಕೂಡ ಇಟ್ಟಾರ. ಒಟ್ಟಿನಲ್ಲಿ ಬೆಡ್ರೂಮ್ ಒಳಗಡೆ ಇರಬೇಕಾದಂಥ ಎಲ್ಲ ರೀತಿಯ ವಸ್ತುಗಳನ್ನ ಈ ಕೋಣೆ ಒಳಗಡೆ ನಾವು ನೋಡಬಹುದು. ಇನ್ನು ಇದರ ಪಕ್ಕದ ಕೋಣೆಗೆ ಡ್ರೆಸ್ಸಿಂಗ್ ರೂಮ್ ಅಂತ ಕರೀತಾರ. ಈ ಬಟ್ಟೆಗಳನ್ನು ಹೊಲೆಯುವ ಯಂತ್ರ. ಇನ್ನು ಇಲ್ಲಿ ಒಂದು ಸೈಡ್ ಪುರುಷರಿಗೆ ಮತ್ತೆ ಈ ಕಡೆ ನೋಡ್ತಾ ಇದ್ದೀರಲ್ವಾ, ಈ ಸೈಡ್ ಮಹಿಳೆಯರಿಗೆ ರೆಡಿ ಆಗೋಕೆ ಡ್ರೆಸ್ಸಿಂಗ್ ಟೇಬಲ್. ಇದು ಮೇಕಪ್ಗೆ ಬೇಕಾದ ಎಲ್ಲ ಹಳೆಯ ವಸ್ತುಗಳು ಇಲ್ಲಿ ಇಟ್ಟಾರ. ಇದು ಜ್ಯುವೆಲರಿ ಬಾಕ್ಸ್. ಇದನ್ನ ಸೇವಕರು ಅವರು ಎಲ್ಲೇ ಹೋದ್ರು ಅವರ ಜೊತೆ ತಗೊಂಡು ಹೋಗ್ತಾ ಇದ್ರಂತ. ಹಾಗೆ ಬಟ್ಟೆಗಳನ್ನ ಇಡಾಕ ಸೂಟ್ಕೇಸ್, ಪರ್ಫ್ಯೂಮ್, ಬಳೆಗಳ ಪೆಟ್ಟಿಗೆ, ಈ ರೀತಿ ಎಲ್ಲ ವಸ್ತುಗಳು ಈ ಜಾಗದಾಗ ನಾವು ನೋಡಬಹುದು. ಹಾಗೆ ಈ ಜಾಗದಾಗ ನೀರನ್ನ ಸಂಗ್ರಹ ಮಾಡೋಕೆ ಬಳಕೆ ಮಾಡ್ತಾ ಇದ್ದಂತ ದೊಡ್ಡ ದೊಡ್ಡ ನೀರಿನ ಹಂಡೆಗಳು ಇಟ್ಟಾರ. ಅದರ ಪಕ್ಕದಲ್ಲಿ ಇರೋದೇ ಈ ಅರಮನೆಯ ಅಡುಗೆ ಮನೆ ಅಂತ ಹೇಳಬಹುದು. ಅಡುಗೆ ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಎಲ್ಲ ವಸ್ತುಗಳನ್ನ ಈ ಜಾಗದಲ್ಲಿ ನೀವು ನೋಡಬಹುದು. ಅಷ್ಟಕ್ಕೂ ಈ ಅಡುಗೆ ಕೋಣೆನ ಯಾವ ರೀತಿ ಕಟ್ಟ್ಯಾರ ನೋಡ್ರಿ. ಎಲ್ಲ ರೀತಿ ವಸ್ತುಗಳನ್ನ ಇಡೋದಕ್ಕ ಗೋಡೆ ಒಳಗೆ ಅದರ ಸೈಜಿನ ತಕ್ಕ ಹಾಗೆ ಕಪಾಟುಗಳನ್ನ ಈ ಜಾಗದಾಗ ಮಾಡ್ಯಾರ. ಇನ್ನು ಪ್ರಯಾಣದ ಸಮಯದಾಗ ಚಿಕ್ಕ ಪುಟ್ಟ ಅಡುಗೆಗೆ ಇಷ್ಟು ತಗೊಂಡು ಹೋಗ್ತಾ ಇದ್ರಂತ. ಹಾಗೆ ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್ ಇದರಿಂದ ಮಾಡ್ತಾ ಇದ್ರು.
ಪಾಪಡಿ, ಚಪಾತಿ, ರೊಟ್ಟಿ ಬೇಯಿಸಕ ಇಷ್ಟೊನ ಬಳಕೆ ಮಾಡ್ತಾ ಇದ್ರು. ಹಾಗೆ ನೀರಿನ ಲೋಟ, ಟಿಫನ್ ಬಾಕ್ಸ್, ಮಜ್ಜಿಗೆ ಕಡಿಯಾಕ ಗಡಿಗೆ, ಚರ್ಗಿ, ಪರಾತ, ತಾಮ್ರದ ಬಕೆಟ, ಈ ರೀತಿ ಹಲವಾರು ವಸ್ತುಗಳನ್ನು ಈ ಅಡುಗೆ ಕೋಣೆ ಒಳಗಿಟ್ಟಾರ. ಹಾಗೆ ಊಟಕ್ಕೆ ಕೂರ್ಬೇಕಾದ್ರ ಕೆಳಗಡೆ ಹಾಸಕ ಒಂಟೆಯ ಚರ್ಮದಿಂದ ಮಾಡಿರೋ ಮ್ಯಾಟ್ ಕೂಡ ಈ ಜಾಗದಾಗ ನೀವು ನೋಡಬಹುದು. ಇನ್ನು ಇದರೊಳಗೆ ನೀರು ಎಷ್ಟೇ ದಿನ ಇಟ್ಟರು ಅದರಲ್ಲಿ ಹುಳ ಆಗ್ತಾ ಇರಲಿಲ್ಲಂತ. ಇದು ಹಳೆಯ ಕಾಲದ ಪ್ಯಾನ್. ಹಾಗೆ ಈ ಮಣ್ಣಿನ ಪಾತ್ರೆ ಒಳಗ ಪೂರ್ತಿ ನೀರು ತುಂಬಿಸಿ ಮನೆ ಮೇಲೆ ಇಡ್ತಾ ಇದ್ರಂತ, ರಾತ್ರಿ ಪೂರ್ತಿ ನೀರು ತಂಪಾಗ್ಲಿ ಅಂತ. ನಂತರ ಆ ನೀರು ಈ ಐಸ್ ಬಾಕ್ಸ್ ಒಳಗಿಟ್ರ ಅದು ಜಾಸ್ತಿ ಸಮಯ ನೀರು ತಂಪಾಗಿ ಇರೋ ಹಾಗೆ ಮಾಡ್ತಿತ್ತು. ಅದಕ್ಕೆ ಈ ಬಾಕ್ಸ್ನ ಬಳಕೆ ಮಾಡ್ತಾ ಇದ್ರು. ಇಲ್ಲಿರೋ ಈ ಮಡಿಕೆ ಒಳಗೆ ಬೆಣ್ಣೆ ಹಾಕಿಟ್ರ ಅಥವಾ ತುಪ್ಪ ಹಾಕಿಟ್ರ ಅದು ತುಂಬಾ ದಿನಗಳ ಕಾಲ ಬಾಳಿಕೆ ಬರ್ತಾ ಇತ್ತಂತ, ಅಂದ್ರೆ ಜಲ್ದಿ ಹಾಳಾಗ್ತಾ ಇರಲಿಲ್ಲಂತ. ಇನ್ನು ಈ ವೈಟ್ ಬಾಕ್ಸ್ ಒಳಗ ಹಾಲು, ಮೊಸರು ಇಡ್ತಾ ಇದ್ರು. ಈ ರೀತಿ ತಾಮ್ರದ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಊಟದಲ್ಲಿ ಯಾರಾದರೂ ವಿಷ ಹಾಕಿದ್ರ ಆಟೋಮೆಟಿಕಲಿ ಕಲರ್ ಚೇಂಜ್ ಆಗಿ ಗೊತ್ತಾಗ್ತಿತ್ತಂತ. ಹಾಗಾಗಿ ಈ ರೀತಿ ವಿಭಿನ್ನವಾದ ಅಡುಗೆ ಸಾಮಾನುಗಳನ್ನ ಬಳಕೆ ಮಾಡ್ತಾ ಇದ್ರು. ಇನ್ನು ಮಾರ್ವಾಡಿ ಜನರಿಗೆ ಸಂಗೀತದ ಮೇಲೂ ಕೂಡ ಒಲವು ಜಾಸ್ತಿ ಇತ್ತು. ಯಾಕಂದ್ರ ಈ ಜಾಗದಾಗ ಸಂಗೀತಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಾದ್ಯಗಳು ಅಂದರೆ ತಬಲ, ಪೀಪಿ, ಕೊಳಲು, ಡೋಲು, ತಂಬೂರ, ಗಿಟಾರು, ಈ ರೀತಿ ಹಲವಾರು ವಾದ್ಯಗಳನ್ನ ಈ ಜಾಗದಾಗ ನೀವು ನೋಡಬಹುದು. ಇನ್ನು ಈ ಕೋಣೆ ಒಳಗೆ ಏನ್ ನೋಡತ್ತೀರಿ, ಇಲ್ಲಿ ಮೀಟಿಂಗ್ ಎಲ್ಲ ಆಗ್ತಾ ಇತ್ತಂತ. ಕೂತು ಮಾತುಕತೆ ಮಾಡ್ತಾ ಇದ್ರು. ಅತಿಥಿಗಳಿಗೆ ಇದರೊಳಗಿಂದ ಶರ್ಬತ್ತ ಅಥವಾ ನೀರೆಲ್ಲ ಕೊಡಕ ಇದನ್ನ ಬಳಕೆ ಮಾಡ್ತಾ ಇದ್ರು. ಹಾಗೆ ಇದರಲ್ಲಿ ಮದ್ಯ ಹಾಕಿ ಇಡ್ತಾ ಇದ್ರಂತ. ಮತ್ತೆ ಇದರೊಳಗೆ ಕ್ಯಾಂಡಲ್ ಹಾಕಿ ಹಚ್ಚಿದ್ರ ಅದರ ಬೆಳಕು ಮೇಲಿರೋ ಗ್ಲಾಸಲ್ಲಿ ರಿಫ್ಲೆಕ್ಟ್ ಆಗಿ ಈ ರೂಮ್ ಪೂರ್ತಿ ಬೆಳಕು ಬರ್ತಾ ಇತ್ತಂತ. ಹಾಗೆ ಇದು ಈ ರೂಮಿನ ಹೀಟರ್ ಇದು. ಮತ್ತೆ ಬೇರೆ ದೇಶದಿಂದ ತರಿಸಿರೋ ಹಳೆಯ ಫ್ರಿಡ್ಜ್ಗಳು. ಹಾಗೆ ಇದು ಇಲ್ಲಿಯ ರೆಕಾರ್ಡ್ ಪ್ಲೇಯರ್. ಇಲ್ಲಿ ಆಗೋ ಮಾತುಕತೆ ಎಲ್ಲ ಕೂಡ ರೆಕಾರ್ಡ್ ಆಗ್ತಾ ಇತ್ತಂತ. ಹಾಗೆ ಹಾರ್ಮೋನಿಯಂ, ತಂಬೂರ ಎಲ್ಲಾ ರೀತಿ ವಸ್ತುಗಳನ್ನ ಈ ಜಾಗದಾಗ ಇಟ್ಟಾರ. ಇನ್ನು ಈ ಜಾಗದಾಗ ನೋಡತ್ತೀರಿ, ಇವುಗಳನ್ನ ರಾಶಿ ಅಥವಾ ಸಮಯ ಮತ್ತು ಗ್ರಹಗಳ ಚಲನೆಯನ್ನ ನೋಡಕ ಬಳಕೆ ಮಾಡ್ತಾ ಇದ್ರಂತ. ಇನ್ನು ಈ ಕೋಣೆಗೆ ಗೇಮ್ ರೂಮ್ ಅಂತ ಕರಿಬಹುದು. ಈ ತೊಟ್ಟಿಲಿನ ಒಳಗ ತಮ್ಮ ಮಕ್ಕಳೇನಾದ್ರೂ ಇದ್ರ ಅವರನ್ನ ಮಲಗಿಸಿ ಈ ಜಾಗದಾಗ ಚೆಸ್ ಎಲ್ಲ ಆಡ್ತಾ ಇದ್ರು. ಹಾಗೆ ಈ ಜಾಗದಾಗ ದಾಳದಿಂದ ಆವಾಗಿನ ವಿಭಿನ್ನವಾದ ಆಟಗಳನ್ನ ಆಡ್ತಾ ಇದ್ರು. ಉಳಿದವರು ಇಲ್ಲಿ ಮೇಲ್ಗಡೆ ಇಲ್ಲಿ ಕೂತು ಈ ಆಟಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಇನ್ನು ಕೋಣೆಯ ಒಳಗ ಇಲ್ಲಿಯ ಪುರುಷರು ಬಳಸ್ತಾ ಇದ್ದಂಥ ಶೇವಿಂಗ್ ಕಿಟ್ ನೋಡ್ಬೋದು ನೀವು. ಹಾಗೆ ಟ್ರಿಮ್ಮರ್ ಕೂಡ ಆವಾಗ ಬಳಕೆ ಮಾಡ್ತಾ ಇದ್ರು. ಅದರ ಕಂಪನಿ ಹೆಸರು ಇದ್ರ ಮ್ಯಾಗ ನೋಡ್ಬೋದು ನೀವು. ಹಾಗೆ ತುಂಬಾನೇ ವಿಭಿನ್ನವಾದಂಥ ಪರ್ಫ್ಯೂಮ್ಗಳು ಕೂಡ ಈ ಜಾಗದಲ್ಲಿ ಇಟ್ಟಾರ. ಹಾಗೆ ಫೋಟೋ ತೆಗಿಯಾಕ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಮತ್ತು ಪಿಕ್ಚರ್ ಎಲ್ಲ ನೋಡಾಕ ಪ್ರೊಜೆಕ್ಟರ್ ಕೂಡ ಈ ಜಾಗದಲ್ಲಿ ಇಟ್ಟಾರ. ಅಂದ್ರೆ ಈ ರೀತಿಯೆಲ್ಲ ವಸ್ತುಗಳನ್ನು ಕೂಡ ಆವಾಗ ಬಳಕೆ ಮಾಡ್ತಾ ಇದ್ರು. ನೋಡಾಕ ಎಷ್ಟು ಹಳೆಯ ರೀತಿ ಕಾಣ್ತಾವ್ ನೋಡ್ರಿ. ಹಾಗೆ ಈ ಕ್ಯಾಮ್ರಾದಿಂದ ತೆಗೆದಿರೋ ಒಂದಿಷ್ಟು ಫೋಟೋಗಳು ಕೂಡ ಗಾಡಿ ಮ್ಯಾಗ ಇಲ್ಲಿ ನೋಡ್ಬೋದು ನೀವು. ವಯಸ್ಸಾದವರಿಗೆ ನಡೆಯಾಕ ಸ್ಟಿಕ್ ಕೂಡ ಅದಾವು. ಬಳಕೆ ಮಾಡ್ತಾ ಇದ್ದಂಥ ವಿಭಿನ್ನವಾದಂಥ ಟೋಪಿಗಳನ್ನು ಕೂಡ ಇಲ್ಲಿ ಗ್ಲಾಸ್ ಒಳಗ ಹಾಕಿಟ್ಟಾರ. ಇನ್ನು ಈ ಹವೇಲಿಯನ್ನ ಕಟ್ಟಬೇಕಾದ್ರ ನೆಲ ಅಗೆಯುವ ಸಮಯದಾಗ ಇಲ್ಲಿ ಡೈನೋಸರ್ ಎಗ್ ಮತ್ತು ಡೈನೋಸರ್ಗೆ ಸಂಬಂಧಪಟ್ಟಂಥ ವಿವಿಧ ಅವಶೇಷಗಳು ಪತ್ತೆಯಾಗ್ಯವಂತ ಇಲ್ಲಿ ಗ್ಲಾಸ್ ಒಳಗೆ ಹಾಕಿಟ್ಟಾರ. ಆದರೆ ಇದು ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಈ ಜಾಗದಲ್ಲಿ ಎಲ್ಲ ರೀತಿಯ ಅವಶೇಷಗಳನ್ನು ಹಾಕಿಟ್ಟಾರ. ಇನ್ನು ಈ ಕೋಣೆ ಒಳಗ ಮಸಾಜ್ ಸಿಸ್ಟಮ್ ಕೂಡ ಐತಿ. ಈ ಕುಟುಂಬದ ಮುಖ್ಯಸ್ಥರು ಇಲ್ಲಿ ಮಲಗಿದಾಗ ಸೇವಕರು ಅವರ ಕೈ ಕಾಲುಗಳನ್ನು ಒತ್ತಾ ಇದ್ರು. ಹಾಗೆ ಇಲ್ಲಿ ಆ ಚೇರ್ ಮೇಲೆ ಕೂತು ಇದರ ಮೇಲೆ ತಮ್ಮ ಕಾಲುಗಳನ್ನು ಇಡ್ತಾ ಇದ್ರಂತ. ಮುಂದೆ ಮಸಾಜ್ಗೆ ಬೇಕಾದ ಎಣ್ಣೆ ಇದರಲ್ಲಿ ಎಲ್ಲವನ್ನೂ ಹಾಕಿಡ್ತಾ ಇದ್ರು. ಅದರಿಂದ ಸೇವಕರು ಅವರ ಕಾಲಿಗೆ ಮಸಾಜ್ ಮಾಡ್ತಾ ಇದ್ರು. ಇದರಿಂದ ಅವರು ಟೀ ಕಾಫಿ ಕುಡಿತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಒಂದು ರೀತಿ ಇದು ಮಸಾಜ್ ಸಿಸ್ಟಮ್ ರೂಮ್ ಅಂತ ಕರಿಬೋದು. ಸೊ ಟೋಟಲ್ ಆಗಿ ಇದು 3 ಅಂತಸ್ತು ಐತಿ. 3 ಅಂತಸ್ತೊಳಗೆ ನೀವು ಆವಾಗ ಅವರೆಲ್ಲ ಬಳಸ್ತಾ ಇದ್ದಂಥ ಎಲ್ಲ ವಸ್ತುನ ಈ ಜಾಗದಾಗ ನೀವು ನೋಡ್ಬೋದು. ಪೂರ್ತಿ 3 ಅಂತಸ್ತೊಳಗೆ ಇದ್ದಿದ್ದೆಲ್ಲ ಆಲ್ರೆಡಿ ಇವಾಗ ನಿಮ್ಗೆ ತೋರಿಸಿದೆ ಆಯ್ತು. ವಾಪಸ್ ಇವಾಗ ಕೆಳಗೆ ಹೊಂಟೇವ. ಸೊ ಇಷ್ಟೊತ್ತೆಲ್ಲ ಏನು ನೋಡಿದ್ರಿ, ಇಷ್ಟು ಪಟುವಾಂಕಿ ಹವೇಲಿ ಒಳಗೆ ಆವಾಗಿನ ಶ್ರೀಮಂತ ವ್ಯಾಪಾರಿಗಳ ಮನೆ ಇದು. ಆವಾಗ ಇಷ್ಟೆಲ್ಲ ವಸ್ತುಗಳನ್ನು ಅವ್ರು ಬಳಕೆ ಮಾಡ್ತಿದ್ರು. ಇದನ್ನು ಬಿಟ್ಟರೆ ಈ ಜಾಗದಾಗ ಇನ್ನೂ 4 ಹವೇಲಿ ಇದಾವೆ. ಅಂದ್ರೆ ಟೋಟಲ್ ಆಗಿ 5 ಹವೇಲಿ. ಸೊ ಈ ಪಟುವಾಂಕಿ ಹವೇಲಿ ಮುಂದೆ ಸಿಕ್ಕಾಪಟ್ಟೆ ನೀವೆಲ್ಲ ಖರೀದಿ ಎಲ್ಲ ಮಾಡ್ಬೋದು ವಸ್ತುಗಳು. ಅಂದ್ರೆ ಇದ್ರನಾಗ ಅವ್ರು ಹೇಳ್ತಾರೆ ಇದ್ರೊಳಗೆ ನೀರೆಲ್ಲ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತ. ಮತ್ತು ಇದ್ರಾಗೆಲ್ಲ ಮೊಸರೆಲ್ಲ ಮಾಡೋಕೆ ಇವೆಲ್ಲ ಆವಾಗಿನ ಟೈಮ್ದಾಗ ಬಳಸ್ತಾಯಿದ್ರು. ಸೊ ಅವೆಲ್ಲ ವಸ್ತುಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಮತ್ತು ಸಣ್ಣ ಮಕ್ಕಳಿಗಾಗಿರಲಿ ಅಥವಾ ಶೋಕೇಸ್ ಸಾಮಾನ್ದಾಗ ಇಡೋಕೆ ಬೈಕ್ಸ್ ಆಗಿರಲಿ ಅವೆಲ್ಲ ಖರೀದಿ ಮಾಡ್ಬೋದು ಈ ಜಾಗದಾಗ. ಆಲ್ಮೋಸ್ಟ್ ಒಂದು ರೀತಿ ಯುನಿಕ್ ಆಗಿರೋ ವಸ್ತುಗಳೆಲ್ಲ ಈ ಜಾಗದಾಗ ಇಟ್ಟಾರ ನೋಡ್ಬೋದು. ನೀವು ಯಾರೇ ಬಂದರೂ ಖರೀದಿ ಮಾಡೋಕೆ ಮಸ್ತ್ ಇರ್ತದೆ. ಭಯ ಇಸ್ಕ ರೇಟ್ ಕ್ಯಾ 65,000.
65,000 ಆಯ್ತು. ಸೊ ಆಲ್ಮೋಸ್ಟ್ ನಿಮಗೆ ಇಂಥದ್ರಾಗೆಲ್ಲ ಜಾಸ್ತಿ ಭಾಳ ಇಂಟ್ರೆಸ್ಟ್ ಇದ್ರೆ ಖರೀದಿ ಮಾಡೋಕೆ ಸೊ ಈ ರೀತಿ ಎಲ್ಲ ತೊಗೋಬೋದು ನೀವು. ಪಟ್ಟಿ ಪೂಜೆ ಮಾಡೋ ಇವಾಗ ಏನಾದರೂ ತಿಂದ್ರೆ ಸ್ವಲ್ಪ ಮತ್ತು ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ನಮಗೆ ಎನರ್ಜಿ ಬರ್ತದೆ. ಇವಾಗ ಒಂದು ರೆಸ್ಟೋರೆಂಟ್ ಒಳಗೆ ಬಂದಿನಿ. ಸೊ ಫೈನಲಿ ನಮ್ಮ ತಾಲಿ ಬತ್ತು. ಇದೊಂಥರ ದಾಲ್ ಮತ್ತು ಇದೊಂದು ಸಬ್ಜಿ ಕೊಟ್ಟಾರ, ಉಳ್ಳಾಗಡ್ಡಿ, ರೊಟ್ಟಿ, ರೈಸ, ಹಂಗೆ ಒಂದು ಕಪ್ ಸೈಡ್ ಮಜ್ಜಿಗೆ ಕೂಡ ಕೊಟ್ಟಾರ. ಸೊ ಇವಾಗ ಬಡ ಬಡ ತಿನ್ನೊಂಬರಿ. ಇವಾಗ ನಾನು ಬಂದಿರುವಂಥ ಮತ್ತೊಂದು ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಅದುವೇ ಜೈಸಲ್ಮೇರ್ ನಗರದಿಂದ ಹೊರಗಡೆ 10 ಕಿಲೋಮೀಟ್ರ್ ದೂರ ಇರುವಂಥ ಬಡಾಬಾಗ್ ಅನ್ನೋ ಸ್ಥಳ. ಆ್ಯಕ್ಚುಲಿ ಈ ಸ್ಥಳದಾಗ ಏನು ನೋಡ್ಬೋದು ಅಂದ್ರೆ ಅದುವೇ ಇಲ್ಲಿಯ ರಾಜರ ಸಮಾಧಿಗಳನ್ನು ಈ ಜಾಗದಾಗ ನೋಡ್ಬೋದು. ಬಡಾಬಾಗ್ ಅಂದ್ರೆ ಏನಂತಂದ್ರೆ ದೊಡ್ಡ ತೋಟ ಅಂತ ಕರೀತಾರೆ ಇದಕ್ಕೆ ಆ್ಯಕ್ಚುಲಿ ಕನ್ನಡದಾಗ. ಈ ಸ್ಥಳನ 16ನೇ ಶತಮಾನದೊಳಗೆ ಮಹಾರ್ವಾಲ್ ಜೈತ್ ಸಿಂಗ್ ಅವರು ನಿರ್ಮಾಣ ಮಾಡ್ತಾರೆ. ಬಟ್ ಅವರು ಆವಾಗ ನಿರ್ಮಾಣ ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಇದನ್ನು ತೋಟ ಮಾಡೋಗೋಸ್ಕರನೇ ಅವರು ಇದನ್ನು ನಿರ್ಮಾಣ ಮಾಡಿದ್ದು. ಅಂದ್ರೆ ಈ ಜಾಗದ ಪೂರ್ತಿ ದೊಡ್ಡ ತೋಟ ಎಲ್ಲ ಇತ್ತು. ಅಂದ್ರೆ ಹೂಗಳನ್ನೆಲ್ಲ ಈ ಜಾಗದಾಗ ಬೆಳೀತಾಯಿದ್ರು. ಇನ್ನು ಪೂರ್ತಿ ಇಲ್ಲಿ ತೆಗ ಪ್ರದೇಶ ಏನು ಕಾಣತ್ತದ, ಇಲ್ಲಿ ಪೂರ್ತಿ ಕೆರೆ ಟೈಪ್ ನೀರೆಲ್ಲ ಇತ್ತತ್ತ. ಒಂದು ರೀತಿ ಈ ಕಡೆ ತೋಟ, ಈ ಕಡೆ ನೀರು, ಈ ರೀತಿ ಇದ್ದಂಥ ಈ ಜಾಗನ ಬರ್ತಾ ಬರ್ತಾ ಸ್ವಲ್ಪ ವರ್ಷಗಳೆಲ್ಲ ಆದ್ಮ್ಯಾಗ ಇಲ್ಲಿನ ರಾಜರ ಅಂತ್ಯ ಸಂಸ್ಕಾರದ ಸ್ಥಳ ಆಗಿ ಇದನ್ನು ಬದಲಾಯಿಸ್ತಾರೆ. ಅಂದ್ರೆ ಈ ಜೈಸಲ್ಮೇರ್ ಒಳಗಿದ್ದಂಥ ರಾಜರು ಯಾರೇ ತೀರ್ಕೊಂಡ್ರು ಅವರನ್ನು ತಂದು ಇದೇ ಜಾಗದಲ್ಲಿ ಮುಚ್ಚಿ ಒಂದು ರೀತಿ ಇದನ್ನು ಅಂತ್ಯ ಸಂಸ್ಕಾರದ ಸ್ಥಳನೇ ರೀತಿ ಮಾಡಿಬಿಡ್ತಾರೆ. ನನಗೆ ಇದು ಒಂದು ಅರ್ಥ ಆಗಲಾಗ್ಯದ. ಎಲ್ಲ ಸಮಾಧಿ ಮ್ಯಾಗ ಈ ರೀತಿ ಕಲ್ಲಿನ ಮ್ಯಾಗ ಚಿತ್ರ ಎಲ್ಲ ಕೆತ್ತಾರ. ಬಹುಶಃ ಇದು ಯಾವುದಾದ್ರೂ ಒಂದು ಗುರುತು ಇರ್ಬೋದು ಅಂತ ಅನ್ಕೋತೀನಿ. ನೋಡ್ರಿ ಪೂರ್ತಿ ಆಲ್ಮೋಸ್ಟ್ ಒಂದೇ ಲೈನ್ ಒಳಗೆ ಎಲ್ಲ ಕಂಬಗಳು ಯಾವ ರೀತಿ ಕಾಣ್ತಾವೆ. ಆಲ್ಮೋಸ್ಟ್ ನೀವು ಈ ಜಾಗದ ನೋಡ್ಬೋದು. ಪೂರ್ತಿ ಇದನ್ನು ಕಟ್ಟಕ್ಕೆ ಕಲ್ಲು ಎಂಥ ಬಳಸಾರತ್ತ. ಇದು ಪೂರ್ತಿ ಕೂಡಿ ಒಂದೇ ದೊಡ್ಡ ಕಲ್ಲಿದು. ಆಲ್ಮೋಸ್ಟ್ ಜೈಸಲ್ಮೇರಿಗೆಲ್ಲ ಬರೋರೆಲ್ಲ ಫಿಕ್ಸ್ ಈ ಜಾಗದಾಗ ಬರ್ತಾರೆ. ಮೇನ್ ಸಮಾಧಿ ನೋಡೋಕೆ ಒಂದು ರೀಸನ್ ಅಂದ್ರೆ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ತೊಗೊಳಕ್ಕೆ ಬರ್ತಾರೆ. ಯಾಕಂದ್ರೆ ಈ ಜಾಗದಾಗ ಫೋಟೋಸ್ ಎಲ್ಲ ಮಸ್ತ್ ಬರ್ತಾವೆ. ಸಿಂಗಲ್ ಒಂದೊಂದು ಸಮಾಧಿ ಸಂಬಂಧ ಎಂಥವು ಮ್ಯಾಗ ಗೋಪುರ ಪೂರ್ತಿ ಕಟ್ಟ್ಯಾರತ್ತ. ಇಲ್ಲಿ ನನ್ನ ಪ್ರಕಾರ ಕೆಳಗೆ ಏನದಾವ ದೊಡ್ಡ ಸಮಾಧಿ ದೊಡ್ಡ ರಾಜರೇ ಇರ್ಬೋದು. ಯಾಕಂದ್ರೆ ಆವಾಗಿನ ಹಿಡಿದು ಸಿಕ್ಕಾಪಟ್ಟೆ ರಾಜರ ಆಳ್ವಿಕೆ ಮಾಡ್ಯಾರ. ಈ ಜೈಸಲ್ಮೇರ್ ಪೋರ್ಟ್ ಆಗಿರ್ಬೋದು, ಜೈಸಲ್ಮೇರ್ ಸುತ್ತಮುತ್ತ ಆಗಿರ್ಬೋದು, ಆಲ್ಮೋಸ್ಟ್ ಈ ಜಾಗದ ನೀವು ಭಾಳ ಸಮಾಧಿ ನೋಡ್ಬೋದು. ಬಟ್ ಸಮಾಧಿ ಮ್ಯಾಗೆಲ್ಲ ಒಂದೊಂದು ಕಲ್ಲಿಟ್ಟು ಚಿತ್ರ ತೆಗೆದು ಏನೇನು ಬರ್ದಾರ. ಅದು ಬಹುಶಃ ಉರ್ದುನೋ ಹಿಂದಿನೋ ಯಾವ ಭಾಷೆ ಅಂತೇನು ಗೊತ್ತಾಗಲಾಗ್ಯದ. ಅಲ್ಲಿ ನೋಡ್ರಿ ಎಲ್ಲ ಸಮಾಧಿ ಮ್ಯಾಗ ನಂಬರ್ ಸಹಿತ ಅದಾವೆ. 91, 97, ಇಲ್ಲಿ 85, 84, 83 ಆ ರೀತಿ ನಂಬರ್ ಅದಾವೆ. ಇದ್ರ ಅರ್ಥ ಏನಂತ ಗೊತ್ತಿಲ್ಲ. ಬಹುಶಃ ಅದರ ಅರ್ಥ ಅಷ್ಟೇ ಸಮಾಧಿ ಅಂತ ಇರ್ಬೋದು. ಅದು ಬಿಟ್ಟರೆ ಬೇರೆ ಏನಾರು ಇರ್ಬೋದು. ಇನ್ನು ಪೂರ್ತಿಯಲ್ಲಿ ನೋಡತ್ರಿ ಅದೇ ಚೆಕ್ ಪೋಸ್ಟ. ಅದೇ ಜಾಗದಾಗ ಟಿಕೆಟ್ ತೊಗೋಬೇಕು ನೀವು. ನೋಡಿರಿ ಇದರ ಟಿಕೆಟ್ ಪ್ರೈಸ್ 150 ರೂಪಾಯಿ. ಒಳಗೆ ಬರ್ಬೇಕಂದ್ರೆ ನಿಮ್ಮದು ಗಾಡಿ ಇರಲಿ ಬಿಡಲಿ ಒಬ್ಬರಿಗೆ 150 ರೂಪಾಯಿ ತೊಗೋತಾರೆ ಅವರು. ನಾನು ಬಂದಿರುವಂಥ ಮತ್ತೊಂದು ಸ್ಥಳ ಯಾವುದಪ್ಪ ಅಂತಂದ್ರೆ ಅದುವೇ ಗಡಿಸರ್ ಲೇಕ್ ಅಂತ. ಅಂದ್ರೆ ಒಂದು ಸಣ್ಣ ಕೆರೆ ರೀತಿ ಐತಿ. ಇಲ್ಲಿ ಫೇಮಸ್ ಏನಪ್ಪ ಅಂತಂದ್ರೆ ನಿಮಗೇನಾದ್ರೂ ಜೈಸಲ್ಮೇರ್ ಬಂದ ಮ್ಯಾಗ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಎಲ್ಲ ನೋಡಿದ ಮ್ಯಾಗ ಸಂಜೆಗೆ ಸ್ವಲ್ಪ ಟೈಮ್ ಎಲ್ಲ ಇತ್ತಂದ್ರೆ ಈ ಜಾಗದಾಗ ಬೋಟಿಂಗ್ ಕೂಡ ಮಾಡ್ಬೋದು. ಮತ್ತು ಇಲ್ಲೇ ನೋಡತ್ತೀರಿ ರಾತ್ರಿ 6:30 ಅಥವಾ 7 ಗಂಟೆಗೆ ಕಾರಂಜಿ ಶೋ ಎಲ್ಲ ಇರ್ತದೆ, ಲೈಟ್ ಶೋ ಎಲ್ಲ ಇರ್ತದೆ. ಅದನ್ನು ಕೂಡ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಇದೇನು ದೂರ ಇಲ್ಲ. ಜೈಸಲ್ಮೇರ್ ಪೋರ್ಟಿಂದ 2 ಕಿಲೋಮೀಟ್ರ್ ಏನೋ ಐತಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ದೂರ ಇಲ್ಲ. ಒಂದು ರೀತಿ ಸಂಜೆ ಟೈಮ್ದಾಗ ಇದು ಬೆಸ್ಟ್ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ಈ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿರಿ. ಅಥವಾ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ರಾಜಸ್ಥಾನದ ಮತ್ತೊಂದು ಎಪಿಸೋಡಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.